ಟಿವಿಕೆ ಪಕ್ಷವನ್ನ ಬೆಂಬಲಿಸಲು ಸಿಪಿಎಂ, ಸಿಪಿಐ ಮತ್ತು ವಿಸಿಕೆ ನಿರ್ಧಾರವನ್ನ ಕೈಗೊಂಡಿದೆ. ತಮಿಳುನಾಡಿನಲ್ಲಿ ಈ ಬಾರಿ ಸ್ವತಂತ್ರ ಪಕ್ಷವಾಗಿ ಟಿವಿಕೆ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. 108 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದಂತಹ ಟಿವಿಕೆಗೆ ಮುಖ್ಯಮಂತ್ರಿ ಪಟ್ಟಕ್ಕೇರಲು ಸಾಕಷ್ಟು ಸರ್ಕಸ್ ನಡೆಸಬೇಕಾಯಿತು. ಸಂಜೆ 6 ಗಂಟೆಗೆ ಲೋಕಭವನಕ್ಕೆ ವಿಜಯ್ ತೆರಳುತ್ತಿದ್ದಾರೆ. ವಿಜಯ್ ಸಿಪಿಐ ಬೆಂಬಲದ ಸಹಿ ಇರುವಂತಹ ಪತ್ರವನ್ನ ವಿಜಯ್ಗೆ ಸಲ್ಲಿಕೆ ಮಾಡಲಾಗಿದೆ. ಟಿವಿಕೆಯ ನಾಯಕ ಸಿಟಿಆರ್ ನಿರ್ಮಲ್ ಕುಮಾರ್ರಿಂದ ಸಲ್ಲಿಕೆ ಮಾಡಲಾಗಿದೆ. ಚೆನ್ನೈನ ವಿಜಯ್ ಮನೆಯಲ್ಲಿ ಭೇಟಿಯಾಗಿ ಸಿಹಿ ಅನ್ನ ಹಂಚಿರುವಂತದ್ದು, ಸಹಿ ಮಾಡಿ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಉಳಿದಿರುವಂತಹ ಸಿಪಿಎಂ ಮತ್ತು ವಿಸಿಕೆ ಶಾಸಕರ ಬೆಂಬಲ ಪತ್ರಕ್ಕೆ ಕೂಡ ಸಹಿ ಪತ್ರವನ್ನ ಸಿಕ್ಕಿದ ಬಳಿಕ ವಿಜಯ್ ಗವರ್ನರ್ ಅವರನ್ನ ಭೇಟಿ ಆಗ್ತಾರೆ. ಗವರ್ನರ್ ಅವರನ್ನ ಈಗಾಗಲೇ ನಿನ್ನೆ ಮೊನ್ನೆ ಕೂಡ 2 ಬಾರಿ ಸಂಖ್ಯಾಬಲವನ್ನ ತೋರಿಸುವಲ್ಲಿ ವಿಜಯ್, ಅಂದ್ರೆ ನೀವು 118 ಶಾಸಕರ ಪತ್ರಗಳನ್ನ ತಗೊಂಡು ಬನ್ನಿ, ಆಮೇಲೆ ನಿಮ್ಗೆ ಪ್ರಮಾಣ ವಚನ ಬೋಧನೆ ಮಾಡ್ಲಿಕ್ಕೆ ಬರ್ತೀನಿ ಅಂತ ಗವರ್ನರ್ ಹೇಳಿದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಕೂಡ ಕ್ರಿಯೇಟ್ ಆಗಿತ್ತು. ಒಂದ್ ಕಡೆ ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡೂ ಕೂಡ ಮೈತ್ರಿಯಾಗಿ ಈ ಬಾರಿ ಸರ್ಕಾರ ರಚನೆ ಮಾಡ್ತಾ ಇದೆ ತಮಿಳುನಾಡಲ್ಲಿ ಎನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ 118 ಶಾಸಕರ ಸಂಪೂರ್ಣ ಬೆಂಬಲ ವಿಜಯ್ಗೆ ಸಿಕ್ಕಿರ್ಲಿಲ್ಲ. ಈಗ ಕೊನೆಗೂ ಕೂಡ ತಮಿಳುನಾಡು ಸರ್ಕಾರ ರಚನೆಯ ಗೊಂದಲಕ್ಕೆ ತೆರೆ ಬಿದ್ದಿದೆ. ಟಿವಿಕೆ ಪಕ್ಷಕ್ಕೆ ಸಿಪಿಎಂ, ಸಿಪಿಐ ಮತ್ತು ವಿಸಿಕೆ ಬೆಂಬಲವನ್ನ ಸೂಚಿಸಿರುವಂತದ್ದು. 108 ಕ್ಷೇತ್ರಗಳಲ್ಲಿ ಈಗಾಗಲೇ ಟಿವಿಕೆ ಗೆಲುವು ಸಾಧಿಸಿದೆ. ಕಾಂಗ್ರೆಸ್ ಕೂಡ ಮೊದಲ ದಿನವೇ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿತ್ತು. ಅಲ್ಲಿಗೆ ಅದರ 5 ಸದಸ್ಯರು ಕೂಡ ಜಾಯಿನ್ ಆಗಿದ್ರು. 112 ಆಗಿತ್ತು. ಆದ್ರೆ ಇನ್ನ 118ಕ್ಕೆ 6 ಜನ ಶಾಸಕರ ಬೆಂಬಲ ವಿಜಯ್ಗೆ ಬೇಕಿತ್ತು. ಸಿಪಿಐ ಆಗಿರ್ಬೋದು, ಸಿಪಿಎಂ ಆಗಿರ್ಬೋದು, ಅಲ್ಲಿನ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಏನಿದೆ, ಆ ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿ ಪಾರ್ಟಿ ಇರ್ಬೋದು ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇರ್ಬೋದು, ಅದರಲ್ಲೂ 2 ಸದಸ್ಯರಿದ್ದಾರೆ. ಈಗ ಸಂಪೂರ್ಣ ಬೆಂಬಲ ವಿಜಯ್ಗೆ ಸಿಕ್ಕಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಟಿವಿಕೆ ಪಕ್ಷಕ್ಕೆ ಅತಿ ಹೆಚ್ಚು ಸೀಟನ್ನ ಗೆದ್ರೂ ಕೂಡ ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೇರೋದಕ್ಕೆ ವಿಜಯ್ ಸಾಕಷ್ಟು ಸರ್ಕಸ್ ಮಾಡಬೇಕಾಯಿತು. ಅವ್ರಿಗೆ ಈಗ ಕಾಂಗ್ರೆಸ್ ಬೆಂಬಲ ನೀಡಿದ್ರು ಕೂಡ 6 ಶಾಸಕರ ಕೊರತೆ ಇತ್ತು. ಆ 6 ಶಾಸಕರ ಮನವೊಲಿಸಿ ಮೈತ್ರಿ ಮಾಡುವಲ್ಲಿ ಏನೆಲ್ಲ ಸರ್ಕಸ್ ಮಾಡಲಾಯಿತು ಅಂತ. ಚೈತ್ರ, ಈಗಾಗಲೇ 108 ಶಾಸಕರ ಜೊತೆಗೆ ಕಾಂಗ್ರೆಸ್ನ 5 ಶಾಸಕರ ಜೊತೆಗೆ 2 ಬಾರಿ ನಟ ವಿಜಯ್ ಅವರು ಗವರ್ನರ್ ಭೇಟಿ ಮಾಡಿದ್ರು. ತಮಿಳುನಾಡಿನ ಚೆನ್ನೈನಲ್ಲಿ ಇರತಕ್ಕಂತ ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರನ್ನ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಗವರ್ನರ್ ಅವರು 118 ಶಾಸಕರ ಬೆಂಬಲವನ್ನು ಕೋರಿದ್ರು, ಬಹುಮತವನ್ನು ಕೇಳಿದ್ರು. ಹಾಗಾಗಿನೇ ಎಲ್ಲೊಂದ್ ಕಡೆ ಅವರ ಪ್ರಸ್ತಾವನೆ ತಿರಸ್ಕಾರಗೊಂಡಿದ್ರು. ಇದೀಗ 6 ಜನ ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಇದೀಗ ನಟ ವಿಜಯ್ ಅವರು ಕೂಡ ಮುಂದಾಗಿರುವಂತಹ ಸಕ್ಸಸ್ ಆಗಿದ್ದಾರೆ. ಸಿಪಿಐಎಂನ 2, ಸಿಪಿಐನ 2, ಅದ್ರ ಜೊತೆಗೆ ವಿಸಿಕೆಯ 2 ಶಾಸಕರು ಸೇರಿದಂತೆ 6 ಜನ ಶಾಸಕರು ಇದೀಗ ನಟ ವಿಜಯ್ ಅವರಿಗೆ ಬೆಂಬಲವನ್ನು ಕೊಟ್ಟಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಇದೀಗ ಗವರ್ನರ್ನ ಮತ್ತೊಮ್ಮೆ ಭೇಟಿ ಮಾಡುವಂತ ಗವರ್ನರ್ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ನೀವು ನೋಡಬಹುದು ಚೈತ್ರ, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು. ನಿನ್ನೆ ಕೂಡ ಇದೇ ರೀತಿಯಿಂದ ಒಂದು ಭದ್ರತೆ ಒದಗಿಸಲಾಗಿತ್ತು, ಮೊನ್ನೆ ಕೂಡ ಇದೇ ರೀತಿಯಿಂದ ಭದ್ರತೆ ಒದಗಿಸಲಾಗಿತ್ತು. ಆದರೆ ಇವತ್ತು ಬಹಳ ಪ್ರಮುಖವಾಗಿ ನಟ ವಿಜಯ್ ಅವರಿಗೆ ಬಹುಮತದ ಸಂಖ್ಯೆ ಬಹಳ ಕೊರತೆ ಕಾಣ್ತಾ ಇತ್ತು. ಹಾಗಾಗಿನೇ ಈಗ 118 ಶಾಸಕರ ಬೆಂಬಲದೊಂದಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ವಿಜಯ್ ಬರುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಇಲ್ಲಿ ಸಾಕಷ್ಟು ಭದ್ರತೆಯನ್ನ ಇಲ್ಲಿ ಪೊಲೀಸರು ನಿಯೋಜನೆ ಮಾಡಿರುವಂತದ್ದು. ಒಂದ್ ಕಡೆಗೆ ನಟ ವಿಜಯ್ ಅವರಿಗೆ ಇಲ್ಲೊಂದ್ ಕಡೆ ಮೊದಲೇನೆ ಅಂದ್ರೆ 108 ಸ್ಥಾನವನ್ನ ಗೆದ್ದ ಕೂಡಲೇ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡಲಾಗಿತ್ತು. ಆಗ ಯಾವಾಗ ಅವರು ಸಂಖ್ಯಾಬಲವನ್ನ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ, ಮತ್ತೊಮ್ಮೆ ಅವರು ಸೆಕ್ಯೂರಿಟಿ ವಾಪಸ್ಸನ್ನು ತೆಗೆದುಕೊಂಡಿದ್ರು. ಇದೀಗ ಮತ್ತೆ 118 ಶಾಸಕರ ಬೆಂಬಲ ಸಿಕ್ಕಂತ ಸಂದರ್ಭದಲ್ಲಿ ಅವರಿಗೆ ಭದ್ರತೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರವಾಗಿ ಇಲ್ಲಿ ಭದ್ರತೆಯನ್ನು ಒದಗಿಸಲಾಗಿರುವಂತದ್ದು. ಈಗ ಟಿವಿಕೆ ಪಕ್ಷದ 108 ಶಾಸಕರು ಮತ್ತೆ ಕಾಂಗ್ರೆಸ್ನ 5 ಶಾಸಕರು ಸೇರಿದ್ರೆ ಅಲ್ಲಿಗೆ 113 ಶಾಸಕರಾಗ್ತಾರೆ. ಅದ್ರ ಜೊತೆಗೆ ಇನ್ನ ಕೇವಲ ಉಳಿದಿರ್ತಕ್ಕಂಥ 6 ಜನ ಶಾಸಕರು ಅಂದ್ರೆ ಸಿಪಿಎಂನ 2 ಶಾಸಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕೃತವಾಗಿ ಕೂಡ ಈಗಾಗಲೇ ಪ್ರಕಟವನ್ನ ಮಾಡಿದ್ದಾರೆ. ಇದೀಗ ಸಿಪಿಐನ 2 ಶಾಸಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ.
ವ್ಯಕ್ತಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ CTR ನಿರ್ಮಲ್ ಕುಮಾರ್ ಅವರು ಇದೀಗ ಸಿಪಿಐನ ಲೆಟರ್ ಅನ್ನ ತೆಗೆದುಕೊಂಡು ಅಂದ್ರೆ ಶಾಸಕರ ಸಹಿಯನ್ನು ಮಾಡಿದ್ದಾರೆ. ಆ ಒಂದು ಪತ್ರವನ್ನ ಇದೀಗ ತೆಗೆದುಕೊಂಡು ಚೆನ್ನೈನಲ್ಲಿರ್ತಕ್ಕಂಥ ನಟ ವಿಜಯ್ ಅವರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಸಹಿ ಪತ್ರವನ್ನ ಅಧಿಕೃತವಾಗಿ ಸಲ್ಲಿಕೆ ಕೂಡ ಮಾಡಿರುವಂತದ್ದು CTR ನಿರ್ಮಲ್ ಕುಮಾರ್ ಅವರು ಆ ಒಂದು ಪತ್ರವನ್ನ ತೆಗೆದುಕೊಂಡು ಸಿಪಿಐ ಮತ್ತೆ ಸಿಪಿಎಂ ಇಬ್ಬರು ಶಾಸಕರು ಮತ್ತೆ ವಿಸಿಕೆ ಇಬ್ಬರು ಶಾಸಕರು ಮತ್ತೆ ವಿಸಿಕೆ ಶಾಸಕರು ಕೂಡ ಈಗಾಗಲೇ ಬೆಂಬಲ ಕೊಟ್ಟಿರುವಂತಹ ಒಂದು ಪತ್ರವನ್ನು ಕೂಡ ನಟ ವಿಜಯ್ ಅವರಿಗೆ ಕೊಟ್ಟಿದ್ದಾರಂತದ್ದು. ಈಗಾಗಲೇ ಕಾಂಗ್ರೆಸ್ ಮತ್ತೆ 108 ಶಾಸಕರ ಸಂಖ್ಯೆಯೊಂದಿಗೆ ಮಾತ್ರ ನಟ ವಿಜಯ್ ಅವರು 2 ಬಾರಿ ಗವರ್ನರ್ ಭೇಟಿ ಮಾಡಿದ್ರು. ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಅದನ್ನ ತಿರಸ್ಕಾರವನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಬೆಂಬಲವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಸಂಖ್ಯೆ ತೆಗೆದುಕೊಂಡು ಬನ್ನಿ ಅಂತ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಕಾಂಗ್ರೆಸ್ ಮತ್ತೆ 108 ಶಾಸಕರ ಜೊತೆಗೆ ಮತ್ತಿಬ್ಬರು ಸಿಪಿಐನ ಶಾಸಕರ ಜೊತೆಗೆ ಬಂದರೂ ಕೂಡ ಮತ್ತೊಮ್ಮೆ ಗವರ್ನರ್ ಅವರು ಅದನ್ನ ತಿರಸ್ಕಾರ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ನಟ ವಿಜಯ್ ಅವರು ಸಂಜೆ 4:30 ಸುಮಾರಿಗೆ ಬರಬೇಕಾಗಿತ್ತು. ಈಗ ಅವರ ಗವರ್ನರ್ ಭೇಟಿಯ ಸಮಯ ಬದಲಾವಣೆ ಆಗಿರುವಂತದ್ದು. ಸಂಜೆ 6 ಗಂಟೆ ಸುಮಾರಿಗೆ ನಟ ವಿಜಯ್ ಅವರು ಈ ಗವರ್ನರ್ ಬಂದು ಅಲ್ಲಿ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ 118 ಶಾಸಕರ ಬೆಂಬಲದ ಪತ್ರವನ್ನು ಸಹಿ ಪತ್ರವನ್ನ ಗವರ್ನರ್ಗೆ ಸಲ್ಲಿಕೆಯನ್ನ ಮಾಡಿ ಅಧಿಕೃತವಾಗಿ ಗವರ್ನರ್ನಿಂದ ಮತ್ತೊಮ್ಮೆ ಮನವರಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಇವತ್ತೇ ಒಪ್ಪಿಗೆಯನ್ನು ತೆಗೆದುಕೊಂಡು ನಾಳೆ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಎಡಪಕ್ಷದ ಶಾಸಕರು ಕೂಡ ಸ್ಪಂದಿಸಿರುವಂತದ್ದು. ಇಷ್ಟು ದಿನಗಳ ಕಾಲ ಎಡಪಕ್ಷದ ಶಾಸಕರು ಕೂಡ ಇಲ್ಲೊಂದು ಕಡೆ ಗೊಂದಲಕ್ಕೆ ಸಿಲುಕಿದ್ರು. ಯಾಕಂದ್ರೆ ಯಾವಾಗ ಟಿವಿಕೆ ಪಕ್ಷದ ನಾಯಕ ವಿಜಯ್ ಅವರು ಬಹುಮತ ಸಾಬೀತುಪಡಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ, ಆಗ ಡಿಎಂಕೆ ಮತ್ತೆ ಎಐಡಿಎಂಕೆ ಅವರು ಕೂಡ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರ ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದ್ವು. ಆ ಕಾರಣಕ್ಕೋಸ್ಕರವಾಗಿಯೇ ಎಡಪಕ್ಷದ ಶಾಸಕರು ನಟ ವಿಜಯ್ ಬೆಂಬಲವನ್ನು ಕೊಡುವಂತ ನಿರ್ಧಾರವನ್ನು ಮಾಡಿ ಮತ್ತೊಮ್ಮೆ ಬದಲಾಯಿಸಿಕೊಂಡು ಇಲ್ಲೊಂದು ಕಡೆ ಡಿಎಂಕೆ ಮತ್ತೆ ಎಐಡಿಎಂಕೆ ಅವರಿಗೆ ಒಂದು ರೀತಿ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರಕ್ಕೆ ಬಂದಿದ್ರು. ಈಗ ಎಐಡಿಎಂಕೆ ಮತ್ತೆ ಡಿಎಂಕೆ ಯಾವುದೇ ಕಾರಣಕ್ಕೂ ಕೂಡ ಒಂದಾಗುವಂತ ಲಕ್ಷಣ ತಮಿಳುನಾಡಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಎಐಡಿಎಂಕೆ ಮಾತ್ರ ನಾವು ಸರ್ಕಾರವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಪಳನಿಸ್ವಾಮಿ ಮತ್ತೆ ಅವರ ಸಂಸದರು ಹೇಳ್ತಾ ಇದ್ದಾರೆ ವಿನಃ ಡಿಎಂಕೆ ಪಕ್ಷದ ನಾಯಕರು ಯಾರೊಬ್ಬರು ಕೂಡ ಎಐಡಿಎಂಕೆ ಜೊತೆಗೆ ಹೋಗುವಂತ ನಿಟ್ಟಿನಲ್ಲಿ ಯಾರೇ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಅವರು ಡಿಎಂಕೆ ಮನಸ್ಥಿತಿ ಏನು ಅಂತಂದ್ರೆ ಈಗಾಗಲೇ 1 ವರ್ಷಗಳ ನೋಡಿಕೊಂಡು ಮುಂದಿನ ಕಾರ್ಯತಂತ್ರವನ್ನು ಮಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ವಿಶೇಷವಾಗಿ ಗಮನಿಸಬೇಕು, ಸ್ಟಾಲಿನ್ ಅವರು ನಿನ್ನೆ ದಿನ ಶಾಸಕರ ಸಭೆಯನ್ನ ಕರೆಯೋದ್ರ ಮುಖಾಂತರವಾಗಿ ಮೇ 10ನೇ ತಾರೀಕುವರೆಗೂ ಕೂಡ ಚೆನ್ನೈ ಬಿಟ್ಟು ಯಾವುದೇ ಶಾಸಕರು ಕೂಡ ಚೆನ್ನೈ ಬಿಟ್ಟು ಹೋಗಬಾರ್ದು ಅನ್ನೊಂದು ಕಟ್ಟಪ್ಪಣೆ ಆದೇಶವನ್ನು ಕೊಟ್ಟಿದ್ರು. ಈ ಒಂದು ಆದೇಶವೇ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿತ್ತು. ಏನಾದರೂ ಡಿಎಂಕೆ ಮತ್ತೆ ಎಡಿಎಂಕೆ ಮೈತ್ರಿಯನ್ನ ಮಾಡ್ಕೊಳ್ತಾ ಅಂತ. ಇದೀಗ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ಗೆ 6 ಜನ ಶಾಸಕರ ಬೆಂಬಲ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಒಂದು ಸುದ್ದಿ ಕೂಡ ಈಗ ಎಡಿಎಂಕೆ ಮತ್ತು ಡಿಎಂಕೆಗೂ ಕೂಡ ಒಂದು ರೀತಿ ಶಾಕ್ ಆಗಿರುವಂತದ್ದು. ಅದೇನಿದ್ರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ವಿಜಯ್ ಅವರು 118 ಶಾಸಕರ ಬೆಂಬಲದೊಂದಿಗೆ ಗವರ್ನರ್ನ ಭೇಟಿಗೆ ಬರ್ತಾ ಇರುವಂತದ್ದು. ಚೈತ್ರ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.